ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೊಂದು ಡಿಫ್ರೆಂಟ್ ಆಗಿರೋ ಸ್ಪೆಷಲ್ ಆಗಿರೋ ಒಂದು ಡಿಶ್ ಮಾಡೋಣ. ಏನಪ್ಪ ಅಂತಂದರೆ ಹಲಸಿನ ಹಣ್ಣು ಹೋಳಿಗೆ ಅಥವಾ ಹಲಸಿನ ಹಣ್ಣು ಒಬ್ಬಟ್ಟು ಮಾಡೋಣ. ಸೊ ಈಗ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಒಬ್ಬಟ್ಟದು ಮೇಲಿಂದ ಕಣಕ ಹಾಕೋಣ. ಸೊ ಒಂದು ಬೌಲ್ ತೊಗೊಂಡು ಈ ಕಪ್ಪಲ್ಲಿ 1 ಕಪ್ಪು ಸಣ್ಣ ರವೆ ತೊಗೊಂಡು 1 ಕಪ್ ಹಾಕೋತಾ ಇದ್ದೀನಿ. ರವೆ ನಾವು ಎಷ್ಟು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಅದೇ ಮೆಜರ್ಮೆಂಟಲ್ಲಿ 1 ಕಪ್ ಮೈದಾ ಹಾಕೋಬೇಕು. ರವೆ ಆಯಿತು, ಮೈದಾ ಆಯಿತು. ಈಗ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳೋಣ. ಸೊ ಈಗ ಒಂದು 1/2 ಸ್ಪೂನಷ್ಟು ಅರಿಶಿನ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಬೌಲಲ್ಲಿ 1 ಕಪ್ ಸಣ್ಣ ರವೆ, 1 ಕಪ್ ಮೈದಾ, 1 ಚಿಟಿಕೆ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀವಿ. ಈಗ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಗೆ ಇಲ್ಲಿ, ಚಪಾತಿ ಹಿಟ್ಟಷ್ಟು ಗಟ್ಟಿ ಬೇಡ, ಹಂಗಂದ್ರೆ ತುಂಬ ಮೆತ್ತಗೂ ಮಾಡೋದು ಬೇಡ. ಚೆನ್ನಾಗಿ ನಾದಬೇಕು, ಯಾಕೆ ಅಂದರೆ ರವೆ ಹಾಕಿರೋದ್ರಿಂದ ಅದು ನೀರು ಚೆನ್ನಾಗಿ ಇರುತ್ತೆ. ಚೆನ್ನಾಗಿ ನಾದೋದ್ರಿಂದ ನಮ್ಮ ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಕಿತ್ತೋಗಲ್ಲ. ಇದನ್ನು ಈ ಪಾತ್ರೆಗೆ ಹೀಗೆ ಇಟ್ಟು ಇದರ ಮೇಲೆ ಅದು ಆ ಹಿಟ್ಟು ಮುಳುಗುವಷ್ಟು ನೀರು ಹಾಕಬೇಕು. ಕಲ್ಸ್ಕೊಂಡ್ಮೇಲೆ ಈ ಹಿಟ್ಟು ಮುಳುಗುವಷ್ಟು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆಯಿಂದ 1 ಅವರ್ ಇದನ್ನ ನೆನೆಯಕ್ಕೆ ಬಿಡಬೇಕು. ಈಗ ಹಲಸಿನ ಹಣ್ಣನ್ನ ಚಿಕ್ಕದಾಗಿ ಬೀಜ ಬಿಡಿಸ್ಕೊಂಡು ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಳ್ಳೋಣ. ಇದಾದಮೇಲೆ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೇಗ ನುಣ್ಣಗೆ ರುಬ್ಬಕ್ಕೆ ಈಸಿ ಆಗುತ್ತೆ. ಈಗ ಒಂದು ಬಾಣಲೆ ಇಟ್ಕೊಂಡು ಇದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ರವೆ, ಸಣ್ಣ ರವೆ ಬರೀ ಬಾಣಲೆಗೆ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಚೆನ್ನಾಗಿ ಕೆಂಪಗಾಗೋ ತನಕ, ಲೈಟ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಏನಕ್ಕೆ ಅಂತ ಹೇಳ್ತೀನಿ. ಟ್ವಿಸ್ಟ್. ರವೆ ಇಲ್ಲಿ ಫ್ರೈ ಆಗ್ತಾ ಇದೆ. ಅಷ್ಟರೊಳಗಡೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಲ್ಲಿ 1 ಕಪ್ಪು ಫ್ರೆಶ್ ಕೊಬ್ಬರಿ, ಹಸಿ ಕಾಯಿನ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಫೈನ್ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರೋಣ. ಓಕೆ, ಈ ಕಾಯಿ ರುಬ್ಬಕ್ಕೆ ನೀರೆಲ್ಲ ಏನು ಹಾಕೋಕ್ಕೆ ಏನು ಬೇಕಾಗಿಲ್ಲ. ನೀರು ಬದಲು ಈ ಕಾಯಿ ಜಾರ್ಗೆ ಈ ಕಟ್ ಮಾಡ್ಕೊಂಡಿರೋವಂಥ ಹಲಸಿನ ಹಣ್ಣನ್ನು ಹಾಕ್ಕೊಂಡು ಒಟ್ಟಿಗೆ ಕಾಯಿ ಮತ್ತು ಹಲಸಿನ ಹಣ್ಣು ಎರಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನುಣ್ಣಗಾಗಬೇಕು. ಹಲಸಿನ ಹಣ್ಣಲ್ಲಿರೋ ನೀರಂಶದಲ್ಲಿ ಕಾಯಿನೂ ಬ್ಲೆಂಡ್ ಆಗುತ್ತೆ. ನೋಡಿ, ಹಲಸಿನ ಹಣ್ಣು ಮತ್ತು ಕಾಯಿ ಪೇಸ್ಟ್ ರೆಡಿ ಇದೆ. ಇಷ್ಟು ನುಣ್ಣಗಾಗಬೇಕು. ಈಗ ನಾನು ಒಂದೇ ಒಂದು ಡ್ರಾಪ್ ಕೂಡ ನೀರು ಹಾಕಿಲ್ಲ. ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಹಲಸಿನ ಹಣ್ಣು ಸ್ವಲ್ಪ ಕಾಯಿ ಇತ್ತು ಅಂತ ಅಂದರೆ ಒಂದು 2-3 ಸ್ಪೂನ್ಸ್ ಅಷ್ಟು ನೀರು ನೀವು ಹಾಕೋಬೋದು. ಓಕೆ, ಈಗ ಇದು ರವೆ ಸ್ವಲ್ಪ ಕೆಂಪಗಾಗಿದೆ, ಸಾಕು, ಆಫ್ ಮಾಡೋಣ. ಇದನ್ನ ಒಂದು ಬೇರೆ ಒಂದು ಚಿಕ್ಕದೊಂದು ಪ್ಲೇಟ್ಗೆ ಈ ರವೆನ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ಇದೇ ಕಪ್ಪಲ್ಲಿ 1 ಕಪ್ಪು ಕಾಯಿ ತೊಗೊಂಡಿದ್ದೆ. ಇದೇ ಕಪ್ಪಲ್ಲಿ 2 ಕಪ್ಪಷ್ಟು ಹಣ್ಣು ತೊಗೊಂಡಿದ್ದೆ, ಹಲಸಿನ ಹಣ್ಣು. ಇದೇ ಕಪ್ಪಲ್ಲಿ 1 ಕಪ್ಪಷ್ಟು ಬೆಲ್ಲ. ನಿಮ್ಮ ಹಲಸಿನ ಏನಾದರೂ ಸಿಹಿ ಕಡಿಮೆ ಇತ್ತು ಅಂತಂದರೆ 1.5 ಇಂದ 2 ಕಪ್ ತನಕ ಬೆಲ್ಲ ಇಡಿಸುತ್ತೆ. ನನ್ನ ಹಲಸಿನ ಸ್ವಲ್ಪ ಸಿಹಿ ಜಾಸ್ತಿ ಇದೆ, ಸೊ ನಾನು 1 ಕಪ್ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇದು ಬೆಲ್ಲದ ಪುಡಿ ಆದ್ದರಿಂದ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಸಿಹಿ ಕಡಿಮೆ ಅನ್ನಿಸ್ತು ಅಂತಂದರೆ ಮಿಕ್ಸ್ ಮಾಡ್ಕೋಬೋದು ಮಾಡಬೇಕಾದ್ರೆ. ಓಕೆ, ಈಗ ಈ ಬೆಲ್ಲ ಕರಗೋ ಅಷ್ಟು ಅಂದರೆ ಒಂದು ಮುಳುಗೋ ಅಷ್ಟು ಬೇಡ, ಒಂದು 1/2
ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ, ಯಾಕಂದರೆ ಅದು ಬೆಲ್ಲ ಕರಗಬೇಕು ಅಂತ ಅದಕ್ಕೋಸ್ಕರ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೂರ್ಣದ ಹದ ಬರೋಕ್ಕೆ ಟೈಮ್ ತೊಗೊಳುತ್ತೆ, ತುಂಬ ಹೊತ್ತು ಕೈ ಆಡಿಸ್ತಾನೇ ಇರಬೇಕಾಗುತ್ತೆ. ಅದೇ ನೀವು ನೀರು ಕಡಿಮೆ ಹಾಕ್ತು ಅಂತಂದರೆ ಒಂದು 5-10 ನಿಮಿಷಕ್ಕೆಲ್ಲ ನಿಮಗೆ ಹೂರ್ಣ ಹದ ಬಂದ್ಬಿಡುತ್ತೆ. ಬೆಲ್ಲ ಕರಗಿದೆ, ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಬೆಲ್ಲದ ಪುಡಿ ಹಾಕಿದ್ರೆ ಬೇಗ ಮೆಲ್ಟ್ ಆಗ್ತದೆ. ಪಾಕ ಮೆಲ್ಟ್ ಆದರೆ ಸಾಕು. ಬೆಲ್ಲ ಫುಲ್ ಮೆಲ್ಟ್ ಆಗಿದೆ, ಏಲಕ್ಕಿ ಪುಡಿ ಹಾಕಿದ್ದೀನಿ, ಅಂತ ಸ್ಮೆಲ್ ಬರ್ತಿದೆ. ಈ ಟೈಮಲ್ಲಿ ರುಬ್ಕೊಂಡಿರುವಂಥ ಹಲಸಿನ ಹಣ್ಣು ಮತ್ತು ಕಾಯಿ ಪೇಸ್ಟ್ನ ಹಾಕೋಣ. ಎಣ್ಣೆಯಲ್ಲಿ ಯಾವುದೇ ಕಾಳು ನೀರು ಹಾಕಿದ್ರೆ
ಕೈ ಹಾಕೊಂಡು ಚಿಕ್ಕ ಚಿಕ್ಕ ಉಂಡೆ, ನಿಮಗೆ ಒಬ್ಬಟ್ಟು ಎಷ್ಟು ದಪ್ಪ ಬೇಕೋ ಅಷ್ಟಷ್ಟು ದಪ್ಪಕ್ಕೆ ಉಂಡೆ ಮಾಡ್ಕೋಬೇಕು. ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ. ಒಂದು 8ರಿಂದ 10 ಉಂಡೆ ಆಗುತ್ತೆ. ನಾನು ಮಾಡೋ ಇದು ಹೋಳಿಗೆ ಪೇಪರು. ಸ್ವಲ್ಪ ಎಣ್ಣೆ ಕಣಕ ಸ್ವಲ್ಪ ಕಮ್ಮಿ ತಗೋಬೇಕು. ಯಾಕಂದರೆ ಜಾಸ್ತಿ ಹಾಕ್ಬಿಟ್ರೆ ಒಂಥರ ಸುತ್ತಲೂ ಒಂಥರ ಉಳ್ಕೊಂಡ್ಬಿಡುತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಒಂದು ಹೂರ್ಣ ತಗೋಣ. ಮೇಲೆ ಕಣಕ ಹೇಗಿರಬೇಕು ಅಂದರೆ ಬರೀ ನಮ್ಮ ಆ ಹೂರ್ಣಕ್ಕೆ ಒಂದು ಲೇಯರ್ ಕೋಟಿಂಗ್ ಅಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು. ಈಗ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಹಚ್ಕೋಬೇಕು. ನಾನು ಹೇಳಿರುವಂಥ ಹದದಲ್ಲಿ ಪ್ರಮಾಣದಲ್ಲಿ ಹಾಕ್ತು ಅಂತಂದರೆ ನಿಮ್ಮ ಒಬ್ಬಟ್ಟು ಯಾವುದೇ ಅಂಗಡಿ ಒಬ್ಬಟ್ಟಿಗಿಂತ ತೆಳ್ಳಗೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ನಮ್ಮನೆ ನಾವು ಈಗ ತಟ್ಟೆ ಮಾಡೋದು ಒಬ್ಬಟ್ಟು. ಕೆಲವರು ಒತ್ತುತ್ತಾರೆ, ಹಾಗೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ. ಇನ್ನೂ ಮಾಡಿದ್ರೆ ಇನ್ನೂ ಅಗಲ ಆಗುತ್ತೆ. ಇಷ್ಟೆಲ್ಲ ಇದೆ ಬೇಕಾದ್ರೆ ಇನ್ನೂ ಅಷ್ಟಲ್ಲ, ಇನ್ನೂ ಡಬಲ್ ಅಗಲ ಮಾಡ್ಕೋಬೋದು. ಹಾಕಿದ ತಕ್ಷಣ ಪೇಪರ್ ತೆಗಿಬಾರ್ದು. ಒಂದು 10 ಸೆಕೆಂಡ್ಸ್ ಬಿಟ್ಟು ಆಮೇಲೆ ತೆಗೆದ್ರೆ ಅಂಟ್ಕೋದಿರ ಬರುತ್ತೆ.
ಟ್ರೈ ಮಾಡಿ ನನಗೆ ಹೇಳಿ. ಓಕೆ.